ಹೋಗತ್ಲಾಗೆ ಇಲ್ಲೆಲ್ಲ ಸೋರುತ್ತಪ್ಪ ಹಂಗೇನೆ. ರಾತ್ರಿ ಎಲ್ಲ ಮಳೆ ಬಂದಿಲ್ಲೆಲ್ಲ ಸೋರ್ತು. ಆ ಕಡೆಗೆ ಮನಗಿಸಿದ್ದೀನಿ ಚೋಟನ್ನ. ಏನು ಮಾಡೋಣ, ಮಳೆ ಅಂದರೆ ಮಳೆ. ಇದ್ದರಿದ್ರೆ ಮಳೆ ಯಾಕೆ ಬರುತ್ತೋ ಏನೋ. ಈ ಮಳೆ ಬಂದರೆ ಬರುತ್ತೆ, ಹಾಳಾಗೋದ್ರೆ ಹೋಗುತ್ತೆ. ಈ ಮಳೆ ನಮಗೇನು ಅವಶ್ಯಕತೆ ಇಲ್ಲಪ್ಪ. ಈ ಮಳೆ ಬರ್ದಿದ್ರೆ ಸಾಕು ನನಗೇನು. ಮನೆಯೆಲ್ಲ ಸೋರ್ ನಿಂತ್ಕೊಂತೈತೆ ಹಂಗೇನು. ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಅಯ್ಯೋ ಮಳೆ ಬರ್ಬೇಕು ಕಣೆ ಸಿಂಧು. ಮಳೆ ಬರಲಿಲ್ಲ ಅಂದರೆ ಕುಡಿಯೋಕ್ಕೆ ನೀರಿರಲ್ಲ. ಮರ ಗಿಡಗಳಿಗೆಲ್ಲನ ನೀರಿರಲ್ಲ. ಗಾಳಿ ಇರಲ್ಲ, ಒಳ್ಳೆ ಗಾಳಿ ಬೆಳಕು ಏನೂ ಇರೋದಿಲ್ಲ. ಮಳೆ ಬಂದ್ರೇ ಎಲ್ಲ ವಾತಾವರಣ ಚೆನ್ನಾಗಿರೋದು. ಇಲ್ಲ ಮನುಷ್ಯನಿಗೂ ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ ಮಳೆಗಳು ಬರಲಿಲ್ಲ ಅಂತಂದರೆ. ಮಳೆ ಬಂದ್ರೇ ಎಲ್ಲದಕ್ಕೂ ಅನುಕೂಲ. ನೀನೇನು ಹಿಂಗೆ ಬೈಕಂತೀಯ ಮನೆ ಸೋರುತ್ತೆ ಅಂತ ಹೇಳಿ. ಸುಮ್ಮನೆ ರೀ ಅತ್ಲಾಗೆ. ನಾನೀಗಂತೂ ಬೆಳಗ್ಗೆ ಎದ್ದು ನೋಡು 5 ಗಂಟೆಗೆ ಎದ್ದು ಎಲ್ಲ ಒರೆಸ್ಬಿಟ್ಟೆ. ಅತ್ಲಾಗೆ ಏನು ಮಾಡೋಣ, ಇದೊಂದು ಸ್ವಲ್ಪ ತೆಗ್ದು ಟಾಪ್ ಅದ್ರ ತೆಗ್ದು ಸೀಟ್ ಹಾಕಮ್ಮನ. ಆ ಪಾತಣ್ಣನ ಕೇಳ್ರಿ ಸೀಟ್ ಹಾಕ್ಕೊಡು ಅಂತ. ಅದೇ ನೆನ್ನೆ ಹೋಗಿದ್ದೆ ಕೆಲ್ಸಕ್ಕೆ ಕಣ ಬರ್ತೀನಿ ಅಂತ ಹೇಳಿ ಕೇಳ್ಕೊಂಬಂದಿದ್ದೀನಿ. ಅದಕ್ಕೇನೆ ನಾಳೆ ಕೇಳ್ತನಪ್ಪ ಅಂತು ಹೋಗ್ತೀನಿ ಇವತ್ತು. ಬೇಗ ಅಡುಗೆ ಮಾಡಿಬಿಡು, ಬೇಗ ಹೋಗ್ತೀನಿ ಇವತ್ತು ಕೆಲಸಕ್ಕೆ. ಎದ್ದಿದ ತಕ್ಷಣ ಅದೇ ಹೇಳೋಣ ಅಂತ ಅಂದ್ಕೊಂಡೆ. ನೆನ್ನೆ ಸಲ ಹೇಳಿ ಬಂದಿದ್ದೆ ಅಲ್ಲೇ ಪಾತಣ್ಣಗಣ ಕೆಲ್ಸಕ್ಕೆ ಬರ್ತೀನಿ ಅಂತ. ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಹೋಗ್ತಾರಲ್ಲ, ಹೆಂಗೆ ಹೊತ್ಲಾಗ ನಾನೇ ಹೋದ್ರತ್ಲಾಗ ಗಾರೆ ಕೆಲಸಕ್ಕೆ ಒಂದು 500-600 ರೂಪಾಯಿ ಕೂಲಿ. ಹೆಲ್ಪರ್ ಕೆಲಸಕ್ಕೆ 600 ರೂಪಾಯಿ 700 ರೂಪಾಯಿ ಕೊಡ್ತಾರೆ. ಅದಕ್ಕೆ ಅತ್ಲಾಗೆ ಹೋಗೋಣ ಅಂತ. ನೀ ಏನು ಮಾಡೋಣ. ನಿಮ್ಮಪ್ಪ ನಿಮ್ಮಮ್ಮ ಹೋಗಿ ನೋಡು, ಎಲ್ಲ ಚೆನ್ನಾಗಿ ದುಡ್ಡು ಮಾಡ್ಕೊಂಡವ್ರಂತೆ. ಹಂಗ ನಾನು ಅವತ್ತಿಂದ ಏನು ಮಾತಾಡ್ಸಕ್ಕೆ ಹೋಗಿಲ್ಲ. ನಮ್ಮ ಮನೆ ಬಿಟ್ಟವರು ಬೇರೆ ಮನೆಗೆ ಹೋದಾಗಿಂದ ನಾನೇನು ಮಾತಾಡ್ಸಕ್ಕೆ ಹೋಗಿಲ್ಲ. ಏನು ಮಾಡ್ಕೊಂಡ್ರೋ ಏನೋ. ಅಲ್ಲ ನಾವೇನೇನು ಅವ್ರು ತಗೊಳ್ದೇನು ಕಿತ್ಕೊಂತಿದ್ವಿ ಅಮ್ಮಂಗೆ ಬೇರೆ ಹೋಗ್ಬಿಟ್ರು. ಅದಕ್ಕೆ ನನಗೆ ಬೇಜಾರಾಯಿತು. ಅದಕ್ಕೆ ನಾನೇನು ಅವ್ರನ್ನ ಮಾತಾಡ್ಸಕ್ಕೆ ಹೋಗಿಲ್ಲ. ಬಿಡು, ಏನೇನು ಮಾಡ್ಕೊಂಬ್ಲ, ನಿಮ್ಮ ಪಾಡಿಗೆ ನೀವು ಕೆಲ್ಸಕ್ಕೆ ಹೋಗ್ರಿ ಅಷ್ಟೇ. ಕೆಲ್ಸಕ್ಕೆ ಹೋದ್ರೆ ಯಾವುದು ಇರೋದಿಲ್ಲ. ನೆಮ್ಮದಿ ಅತ್ಲಾಗೆ ದುಡ್ಕೊಂಬರ್ಬೋದು. ಸುಮ್ಮನೆ ಹೋಗ್ರಿ ಪಾತಣಂತಾಗೆ ಕೆಲಸ ಮಾಡಿರಿ. ಅದಕ್ಕೇ ಸೀಟ್ ಹಾಕಿಸ್ಕೊಂಬಕ್ಕಾಗೋದು. ಸೀಟ್ಗಳೆಲ್ಲ ತಗೊಂಬಂದು ಸೀಟ್ ಹಾಕ್ಸ್ಕೊಂಬನ ಮೊದಲು. ಈ ಮಳೆ ದೊರಿದ್ರು ದಿನ ಹೋಗಂಗೆ ಇಲ್ಲ. ಇನ್ನು ಯಾವಾಗ ಎಷ್ಟು ದಿನ ಹಿಡ್ಕೊಂಬತ್ತೋ ಏನೋ ಯಾರಿಗೆ ಗೊತ್ತು. ನನಗಂತೂ ಮನೆ ಸೋರಿರೆ ಯಾಕನ್ನ ಮಳೆ ಬರುತ್ತೋ. ಮಳೆ ಬರಲಿಲ್ಲ ಅಂದರೂ ಪರವಾಗಿಲ್ಲ ಅನಿಸುತ್ತೆ. ಅದನ್ನು ಯಾರು ಕ್ಲೀನಿಂಗ್ ಮಾಡ್ತಾರೆ ಅನಿಸುತ್ತೆ. ಇದು ಇದ್ದೀರಾ, ಏನು ಮಾಡ್ತಾ ಇದ್ದೀರಾ? ಏನಿಲ್ಲಕ್ಕ, ಯಾಕೆ ಅಷ್ಟು ಆತ್ರೋಗಿ ಬರ್ತಾ ಇದೆಯಾ? ಏನಿಲ್ಲ, ಈಗ ನೋಡು ಮನೆಯೆಲ್ಲ ಸೋರಿತು. ಎಲ್ಲನ ಬೆಳಗ್ಗೆಯಿಂದನೂ ಕ್ಲೀನಿಂಗ್ ಮಾಡಿದೆ. ಎಲ್ಲ ಕ್ಲೀನ್ ಮಾಡಿ ಒಂಥರ ಈಗಿನ ನೆಮ್ಮದಿ ಆಯಿತು, ಕೂತ್ಕೊಂಡೆ. ಏನು ಮಾಡೋಣ, ಮನೆಯೆಲ್ಲ ಸೋರು ನಿಂತ್ಕೊಂಡಿತ್ತು. ಅದಕ್ಕೆ ಎಲ್ಲನ ತೊಳ್ದು ಎಲ್ಲ ಒರೆಸ್ಬಿಟ್ಟು ನೀರೆಲ್ಲ ಒಳಕ್ಕೆ ಬಂದಿದ್ವು. ಎಲ್ಲ ಬಟ್ಟೆ ತಗೊಂಡು ಹಿಂಡಿ ಹೊರಗೆ ಚೀಲ್ದೆ ಕೂತ್ಕೊಂಡು. ಯಾಕಕ್ಕ ಹಿಂಗೆ ಬಂದೆ ಬೆಳಗ್ಗೆನೆ? ಬಾ ಸುಗುಣಕ್ಕ, ಬಾ ಕೂತ್ಕೋ ಬಾ. ಅಯ್ಯೋ ಯಾಕೋ ಭಯ ಆಗತ್ತೆ ಕಣೆ ನಮ್ಮ ಮನೆ ಒಳಗಡೆ ಹೋಗೋಕ್ಕೆ. ಅದಕ್ಕೇನೆ ನಾನು ನನ್ನ ಮಗಳು ಹೊರಗೆ ಕೂತ್ಕೊಂಡ್ವಾ. ಬೆಳಗ್ಗೆ ಬಂದು ಒಳಗೆ ಹೋಗೋಕೆ ಒಂಥರ ಭಯ ಆಗ್ತೈತೆ ಕಣೆ. ಬಾರೆ ಪ್ಲೀಸ್. ನನಗೆ ಭಯ ಆಗ್ತೈತೆ ಒಳಗೆ ಹೋಗೋಕ್ಕೆ. ಟೀ ಮಾಡ್ಕೊಂಡು ಕುಡಿಬೇಕು. ಬಾರೆ ಒಳಗೆ ಹೋಗೋಣ. ಒಳಗೆ ಹೋಗೋಕ್ಕೆ ಯಾಕಕ್ಕ ಹಿಂಗಂತೀಯ? ಒಳಗೆ ಹೋಗೋಕೆ ಭಯವಾಗುತ್ತೆ ಅಂತೀಯ ಯಾಕೆ? ಇಲ್ಲೋಡು, ರಾತ್ರಿ ಏನಾತಂದರೆ ಸಿಂಧು, ಯಾಕೋ ಇದ್ದಕ್ಕಿದ್ದಂಗೆ ನಮ್ಮ ಮನೇಲಿ ಯಾರ್ಯಾರೋ ಮಾತಾಡಿಸ್ದಂಗಾಯ್ತು. ಮತ್ತು ಯಾರ್ಯಾರೋ ಓಡಾಡ್ದಂಗೆ ಅನಿಸುತ್ತೆ. ಗೆಜ್ಜೆ ಸೌಂಡ್ ಬಂದಂಗೆ ಆಗುತ್ತೆ. ಅದಕ್ಕೇ ಏನೋ ಒಂಥರ ಭಯವಾದಂಗೆ ಆಗುತ್ತೆ ಕಣೆ. ಒಬ್ಬಳೇ ಇದೀನಲ್ಲ ದೊಡ್ಡ ಮನೆಯಾಗೆ, ಒಂಥರ ಭಯ ಆದಂಗೆ ಆಗುತ್ತೆ ಕಣೆ. ಅಯ್ಯೋ ಆಗ್ಲೊತ್ನಾಗ ಏನಕ್ಕ, ಇಷ್ಟೊತ್ನಾಗ ಯಾವ ದೆವ್ವನೂ ಇಲ್ಲ, ಯಾವ ಪೀಡೆ ಪಿಶಾಚಿನೂ ಇಲ್ಲ. ಎಲ್ಲ ನಮ್ಮ ಭ್ರಮೆ ಅಷ್ಟೇ. ಯಾವ ದೆವ್ವನೂ ಇಲ್ಲ, ಏನಿಲ್ಲ. ಹೋಗು ಸುಮ್ಮನೆ ಕಾಪಿ ಮಾಡ್ಕೊಂಡು ಕುಡಿಯೋ ಹೋಗು. ಸುಮ್ಮನೆ ಆರಾಮಾಗಿ ನಿದ್ದೆ ಮಾಡಿದ್ರೆ ಆಯ್ತಪ್ಪ. ನಿದ್ದೆ ಬರಲಿಲ್ಲ ಅಂತಂದರೆ ಹಂಗೆ ಅನ್ಸೋದು. ರಾತ್ರಿ ಟೈಮ್ ಏನೇನೋ ಕನ್ಸುಗಳು ಬೀಳೋದು, ಏನೇನೋ ಭಯ ಆಗೋದು, ಹಂಗೆ ಆಗೋದು. ಹೋಗು ಸುಮ್ಮನೆ ಧೈರ್ಯವಾಗಿರ್ಬೇಕು. ಅದೆಲ್ಲ ನಮ್ಮ ಭ್ರಮೆ. ನನಗೆ ಸಾಕಾಗೈತೆ ಕಣಕ್ಕ. ಇವಾಗಿನ ಮನೆ ಎಲ್ಲ ಸೋರಿತಾ ಎಲ್ಲ ತೊಳೆದು ಇವಾಗಿನ ಕುಕ್ಕಂಡೆ. ಅಯ್ಯೋ ಸಾಕಾದಂಗೆ ಆಗಿತ್ತು ಹೋಗತ್ಲಾಗಿ. ಇಲ್ಲ ಕಣೆ, ಯಾಕೆ ಒಂಥರ ಭಯ ಆದಂಗೆ ಆಗ್ತೈತೆ. ಪ್ಲೀಸ್ ಬಾರೆ, ಪ್ಲೀಸ್ ಬಾರೆ. ಯಾಕಮ್ಮ, ಯಾಕೆ ಹಿಂಗೆ ಬಂದಿದೀಯಾ? ಮಂಗ್ಳಂಟಿ ಏನಿಲ್ಲ, ಸ್ವಲ್ಪ ಒಳಗೆ ಹೋಗಕ್ಕೆ ಭಯ ಆಗದ. ಅಯ್ಯೋ ರಾತ್ರಿ ಎಲ್ಲ ಯಾಕೋ ನಿದ್ದೆ ಬರಲಿಲ್ಲ. ಯಾರೋ ಒಂಥರ ಓಡಾಡ್ದಂಗೆ ಆಗೋದು. ನಮ್ಮ ಮನೆಗೆ ಈ ಥರ ಒಂಥರ ಏನೋ ಭೀತಿ ಇಟ್ಕೊಂಡಿದ್ದೀನಿ. ಅದೇ ಒಂಥರ ಮನ್ಸಿಗೆ ಬಂತ. ಅದಕ್ಕೇ ಏನು ಕೆಲಸ ಮಾಡೋಕ್ಕೂ ಆಗ್ತಿಲ್ಲ. ಒಳಗೆ ಹೋಗೋಕ್ಕೆ ಒಂಥರ ಭಯ ಆದಂಗೆ. ಸ್ವಲ್ಪ ಒಳಗೆ ಹೋಗೋವರೆಗೂ. ಅದಕ್ಕೆ ಬಾರಂಟಿ ಸ್ವಲ್ಪ ಒಳಗೆ ಬಂದರೆ ಅತ್ಲಾಗೆ ಹೆಂಗನೋ ನಾನು ಆರಾಮಾಗಿ ಹೋಗಿ ಆಮೇಲೆ ಸ್ವಲ್ಪ ಹೊತ್ತು ರೂಢಿ ಆಗೋವರೆಗೂ ಇರ್ತೀನಿ. ಸ್ವಲ್ಪ ಒಳಗೆ ಬಿಡೋವರೆಗೂ ಒಂಥರ ರಾತ್ರಿ ಎಲ್ಲ ಭಯ ಅಂದರೆ ಭಯ. ರಾತ್ರಿ ಎಲ್ಲ ಒಬ್ಬಳೇ ಇದ್ನಾ ಒಂಥರನ. ಮನೆಗೆ ಬೇರೆ ಯಾರು ಇಲ್ವಾ, ನಮ್ಮಮ್ಮ ಏನೂ ಇತ್ತು ಊರಿಗೋತಾ. ಅದಕ್ಕೆ ನನಗೊಂಥರನ ಭಯ ಆಗೋದು ರಾತ್ರಿ ಎಲ್ಲನ. ಇದೇನಪ್ಪ ಇದು ಹಿಂಗಾಯ್ತು ಅಂತ ಭಯ ಆಗತ್ತೆ ಕಣಕ್ಕ. ಭಯವಾಗಲ್ಲ. ಸುಮ್ಮನೆ ಭಯವಾಗಳು. ಸುಮ್ಮನೆ ಎಲ್ಲರ ಜೊತೆಗಿರೋಣ. ಈ ಪಟ್ಟಿ ಬಾಯಿ ಇಕ್ಕೊಂಡ್ರೆ ಹೆಂಗೆ? ನೀನು ಅವ್ರನ್ನೆಲ್ಲ ಬಿಟ್ಟು ಹಾಕಿದ ಮೇಲೆ ಧೈರ್ಯವಾಗಿರ್ಬೇಕು.
ಅಯ್ಯೋ ಧೈರ್ಯವಾಗಿರೋಣ ಅಂತೀನಿ, ಏನು ಮಾಡೋಣ. ನನಗೆ ಏನೋ ಒಂಥರ ಭಯ. ನನಗೊಬ್ಬಳೇ ಇದ್ದು ರೂಢಿ ಇಲ್ಲ. ಇಷ್ಟು ದಿವಸ ಅಂದರೆ ಮನೆಯಾಗೆಲ್ಲ ಇರಾರ, ಏನೋ ಅನ್ನಿಸ್ತಿರ್ಲಿಲ್ಲ. ನಿದ್ದೆನೇ ಬರಲ್ಲ ಇವಾಗ. ಎಷ್ಟು ಮಲ್ಕೊಂಡ್ರು ನಿದ್ದೆನೇ ಬರಲ್ಲ. ಇದೇನಪ್ಪ ಇದು ಹಿಂಗಾಯ್ತು ಅಂತ. ಅದಕ್ಕೆ ಒಳಗೆ ಹೋಗೋಕ್ಕೆ ಒಂಥರ ಬೆಳಗ್ಗೆಯಿಂದ ಭಯ ಆಗೈತೆ ನನಗೆ. ನಡಿ ಅಕ್ಕ, ನಾನು ಬತ್ತೀನಿ ನಡೀಲಿ. ನಡಿ, ಕಾಪಿ ಮಾಡ್ತೀಯಾ? ಮಾಡು ನಡಿ. ಬತ್ತೀನಿ ನಡಿ. ನಡಿ ಅಕ್ಕ, ಬತ್ತೀನಿ ನಡೀಲಿ. ಅದೇನೈತೆ ನೋಡೋಣ ಅದೆಲ್ಲಿ. ಏನು ಇಷ್ಟೊಂದು ಎದ್ರುಕೊಂಡ್ರೆ ಹೆಂಗೆ? ನಡಿ, ನಾನೇ ಬತ್ತೀನಿ. ಹೋಗಪ್ಪ ನೀನೇನು. ಪಾಪ ಅಕ್ಕ ಯಾಕನ ಹೆದರಿಕೆ ಅಂತ ಐತೆ. ಹೋಗಿ ಕಾಪಿ ಮಾಡುತ್ತೆ ಕುಡ್ದು ಬರೋಗಿ ಹೋಗು. ಯಾರೋ ಒಬ್ರಿದ್ರೆ ಸಾಕಪ್ಪ. ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಹೋದ್ರೂ ಒಂಥರ ಭಯ ಆದಂಗೆ ಆಗುತ್ತೆ. ಹೋಗಿ ಹಿಂದಕ್ಕೆ ಬಂದೆ. ಯಾಕೆ ಒಂಥರ ಭಯ ಆದಂಗೆ ಆಗ್ತೈತೆ. ನನ್ನ ದೇವ್ರಿಗೆ ಹೋಗ್ಬಾ, ಹೆದರ್ಕೊಂಡಿದ್ಯ ಎಲ್ಲನ. ಅದಕ್ಕೇನೆ ನಿನಗೆ ಹಂಗೆ ಅನ್ನಿಸ್ತಾ ಐತಿ. ಯಾವ ದೇವನೂ ಇಲ್ಲ ಏನಿಲ್ಲ. ಎಲ್ಲನ ದೇವಸ್ಥಾನಕ್ಕೆ ಹೋಗಿ ಕೇಳ್ಬಾ ದೇವ್ರನ್ನ ಅದೆಲ್ಲಿ. ದೇವರು ಹೇಳ್ಕೆ ಆಗುತ್ತಲ್ಲ, ಅಲ್ಲೆಲ್ಲ ಕೇಳ್ಕೊಂಬ ಹೋಗಿ. ಹೋಗ್ಬೇಕು. ಯಾವ್ದಾನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ನಿಂಬೆಹಣ್ಣು ಎಲ್ಲ ಮಂತ್ರಿಸ್ಕೊಂಡು ಬರಬೇಕು. ನಮ್ಮ ಮನೆಗೆ ಯಾವ ದುಷ್ಟ ಶಕ್ತಿಗಳ್ನು ಒಳಕ್ಕೆ ಬರಬಾರ್ದು ಅಂತ ಹೇಳಿ ಬಾಕ್ಲಕ್ಕೆ ತಂದು ಉಣ್ತೀನಿ ನಿಂಬೆಹಣ್ಣೆಲ್ಲನ. ದೇವಸ್ಥಾನದಾಗೆಲ್ಲ ನನ್ನ ದೇವ್ರದ್ದು ಭಂಡಾರ ತೀರ್ಥ ಎಲ್ಲ ತಗೊಂಬಂದು ನಿಂಬೆಹಣ್ಣೆಲ್ಲ ಇಳಿಸ್ಕೊಂಬಂದು ದೇವ್ರ ತಗೊಳ್ದೆಲ್ಲ ತಗೊಂಬಂದು ಬಾಕ್ಲಕ್ಕೆ ಇಕ್ತೀನಿ. ಅದಿನ್ನ ಆತ್ಪತೈತೆ ನೋಡೋಣ ಅದೆಲ್ಲಿ. ದೇವ್ರಿಗೆ ಮರೆ ಹೋಗ್ತೀನಿ ನಾನು. ಮತ್ತೆ ಟೀ ಮಾಡೋದೇನು ಬೇಡವಾ? ಅಲ್ಲೇ ಕುಡಿತೀರ ಸುಗುಣಕ್ಕರ ಮನೆಗೆ ನೀವು? ಸರಿ ಆಯ್ತು ಹೇಳಿ ಬಿಡಿ. ಅಕ್ಕ ಟೀ ಮಾಡ್ತೀನಿ ಅಂತೈತೆ, ಅಲ್ಲೇ ಕುಡಿತೀನಿ. ಇನ್ನೇನು ನಿಂಗೆ ಕುಡಿಯಲ್ವಲ್ಲ, ಇನ್ನೇನು ನಾನು ಅಲ್ಲೇ ಕುಡಿತೀನಿ ಬಿಡು. ಇನ್ನೇನು ಕಾಸು ಬೇಡ. ಇವ್ರ ಮನೆಗೆ ಕುಡಿತೀನಿ. ನಡಿ ಅಕ್ಕ, ಟೀ ಮಾಡುವಂತ ನಡಿ. ಅಷ್ಟೊಂದು ಭಯ ಆದರೆ ನಾನು ಇದ್ದೀನಿ ನಡಿ. ಅದೇನು ಬರುತ್ತೆ ನಡಿ, ನಾನೇ ಹೊಡಿತೀನಿ ಟೀ ಒಂದು ಕಾಸು ನೀನು. ಅಯ್ಯೋ ಎದ್ರಕಬಾರ್ದು ಕಣಕ್ಕ. ಎದ್ರುಕೊಂಡು ಅಷ್ಟು ತುಂಬ ಭಯ ಆಗುತ್ತೆ. ನಮ್ಗೆ ಒಟ್ಟಿನಲ್ಲಿ ಧೈರ್ಯ ಮುಖ್ಯ. ಧೈರ್ಯವಾಗಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಒಟ್ಟಿನಲ್ಲಿ ಧೈರ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಹೆಂಗ ಬಾರಪ್ಪ ಹೋಗೋಣ. ಸುಸು ಏನು ಮಾಡ್ತಾ ಇದ್ದಾಳೆ? ನಾಳೆ ಎದ್ಲಾ? ಇನ್ನೂ ಎದ್ದಿಲ್ಲ, ಮನಿಕೊಂಡವ್ರೆ. ಅದಕ್ಕೆ ನಾನು ಇತ್ಲ ಬಂದೆ. ಕಾಪಿ ಕಾಸನ ಅನ್ಕೊಂಡೆ. ಅವರಿಬ್ರು ಮನಗಿದ್ರ, ನಾನು ಹೊರ ಮನಿಕೊಂಬ್ತೀನಿ ಹೇಳು. ಅವರಿಬ್ರು ಒಳ ಮನಿಕೊಂಬ್ತಾರೆ. ಅದಕ್ಕೆ ನಾನು ಬಂದೆ ಮಾತಾಡ್ಸೋಣ ಯಾಕೆ ಬಂದ್ಲಲ್ಲ ಅಂತ ಹೇಳಿ. ಎಲ್ಲನ ಯಾವುದೋ ದೇವದ ಕಾಟ ಇರ್ಬೇಕೇನಪ್ಪ ಅಲ್ವಿ ಇವಳಿಗೆ. ಯಾವುದೋ ಏನೋ ಯಾರಿಗೆ ಗೊತ್ತು. ನಮ್ಮದೇ ಮನೆ ಸೋರೋದು. ನಮಗೆ ರಾತ್ರಿ ಎಲ್ಲ ಮಳೆ ಬೇರೆ ಬತ್ತಿತ್ತು, ಕರೆಂಟ್ ಬೇರೆ ತೆಗ್ದವ್ರೆ. ನಮಗೆ ನಮ್ಮದೇ ಮನೆ ಸೋರೋದಿಲ್ಲ ಎಲ್ಲನ. ಆ ಕಡೆ ಚೆನ್ನಾಗೈತೆ ಅವ್ರಿಗೆ ಬಂದಿರೋದು ನೋಡು. ಸ್ವಲ್ಪ ನಾನು ಇದು ಮಾಡ್ಕೊಂಬಲ್ಲಮ್ಮ ತಾಯಿ. ಆ ಕಡೆ ಕೊಟ್ಟಿರತ್ಲಾಗ ಹೆಂಗೋ ಇರ್ತಿದ್ವಿ, ನನಗೆ ಬೀಗ ಹಾಕೊಂಡು ಹೋಗೈತೆ ಬಂದು ನೋಡಮ್ಮ. ಅವನಿಗೆ ಓಟೋತಿ ಆಸೆ. ಯಪ್ಪ ಇನ್ನೂ ಒಂದು ಗಂಡು ಮಕ್ಕಳಾಗಿದ್ರೆ ಇನ್ನೂ ಪಟ್ಟಿ ಆಸೆ ಮಾಡಾನೆ ಹೇಳಮ್ಮ. ಮಕ್ಳು ಇಲ್ಲದಕ್ಕೆ ಈ ಪಾಟಿ ಆಸೆ ಮಾಡ್ತಾನೆ. ಇನ್ನು ಗಂಡು ಹುಡುಗರು ಹೆಣ್ಣು ಹುಡುಗರು ಇದ್ದಿದ್ರೆ ಇನ್ನೂ ಬೋಲ್ ಆಸೆ ಮಾಡೋಣ. ರಾಮ ಬೀಗ ಹಾಕೊಂಡು ಹೋಗ್ಯವನೇನು ಕೊಟ್ಟಿದ್ರೆ ಹಂಗೆ ಮನೆ ಕೆಮ್ತಿದ್ರತ್ತ. ನೀವು ಅಲ್ಲಿ ಸೋರ್ತಿರ್ಲಿಲ್ಲ. ಆ ಕಡೆ ಚೆನ್ನಾಗಿತ್ತು. ಚೆನ್ನಾಗಿತ್ತಪ್ಪ. ಅವ್ರು ನಮ್ಗೆ ಅದೇ ಬೇಕು ಅಂತ ತಗೊಂಡ್ರು. ನಮಗೆ ಗೊತ್ತಾಗಲಿಲ್ಲ ಸೋರುತ್ತೆ ಈ ಕಡೆ ತಗೋಬೇಕು ಅಂತ ಹೇಳಿ. ನಾವಿಲ್ಲಾಂದ್ರೆ ಆ ಕಡೆದೇ ತಾಂಬ್ತೀವಿ. ಅದನ್ನು ಬೀಗ ಹಾಕ್ಕೊಂಡು ಹೋಗ್ಯವ್ರಿ. ಈ ಕಡೆ ಸ್ವಲ್ಪ ದಿಮ್ನಾಗೈತೆ ನೋಡಿ ಮುಂದದು. ಮಾಳಿಗೆ ಚೆನ್ನಾಗೈತಿ ಇದೆ. ಸ್ವಲ್ಪ ಎಲ್ಲ ಹೋಗಿರೋದು. ಏನು ಮಾಡೋಣ. ಅಯ್ಯೋ ಮನೆ ಇರ್ಬೇಕು ಕಣ. ಮಳೆ ಬಂತು ಅಂದರೆ ನಿದ್ದು ಬರೋಲ್ಲ ಕಣ್ಮಂಗ್ಲಂಟಿ. ಮನೆ ಇರಬೇಕು. ಅಯ್ಯಪ್ಪ ನಮ್ಗಂತೂ ಭಾಳ ಕಷ್ಟ. ರಾತ್ರಿ ಎಲ್ಲ ಒಳಗೆ ಬಂದು ನೀರು. ಬೆಳಗ್ಗೆ 5 ಗಂಟೆಗೆ ಎಲ್ಲ ಕ್ಲೀನ್ ಮಾಡೀನಿ. ಈಗ ಎಲ್ಲ ವರ್ಷ ಕೂತ್ಕೊಂಡೆ ನೋಡು. ಯಾತೆ ಆತು ಇಕ್ಕಂಗಿಲ್ಲ, ಎಲ್ಲ ನೆಂದೋಗ್ತೇವೆ. ಇಲ್ಲಿ ಆತನ ಇಕ್ಕಿರಿ ಹಂಗೆ ಹೇಳ್ಬೋಲ್ಲ. ಏನು ಮಾಡೋಕ್ಕಾಗಲ್ಲ. ಇವಳು ಸುಗುಣಿಗೆ ಯಾಕೆ ಬೈವಾಗುತ್ತೋ ಏನು. ಯಾಕೆ ಬಿಡತ್ತ. ನಮ್ಗೆ ಮಸ್ತಾಗೈತೆ. ಅವ್ರದ್ದೆಲ್ಲ ಯಾಕತ್ತ. ಈ ಸುಗುಣಿಗೆ ಯಾಕೋ ಒಂಥರ ಭೀತಿ ಇಕ್ಕೊಂಡವಳೆ. ಒಳಕ್ಕೆ ಹೋಗಕ್ಕೆ ಭಯವಾಗುತ್ತಂತೆ. ಅದಕ್ಕೆ ಮೋನನ್ನು ಕರ್ಕೊಂಡು ಹೋದ್ಲು. ಬಂದು ಬಾರೋ ನನಗೆ ಭಯ ಆಗುತ್ತೆ, ಯಾರನ್ನ ಬರ್ರಿ ಒಳಕ್ಕೆ ಹೋಗೋಕ್ಕೆ ಅಂತ ಕರೆಯಕ್ಕೆ ಬಂದಿದ್ಲು. ಅದಕ್ಕೆ ಇವನು ಹೋದ. ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.